ಮಕ್ಕಳೇ, ಒಮ್ಮೆ ಹಾಲು ಬ್ರಹ್ಮನನ್ನು ಕುರಿತು ತಪಸ್ಸು ಮಾಡಿತಂತೆ. ಯಾಕೆ ತಪಸ್ಸನ್ನು ಮಾಡಿತು? ತಾನು ಶುಭ್ರವಾಗಿ ಇರ್ತೇನೆ, ನೋಡಲು ತುಂಬ ಸುಂದರ, ಎಲ್ಲರೂ ನನ್ನನ್ನು ಸೇವಿಸುತ್ತಾರೆ, ಗೌರವಿಸುತ್ತಾರೆ, ಪೂಜಿಸುತ್ತಾರೆ. ಹಾಗಿದ್ರೂ ಸಹಿತ ಕೆಲವರು ತನಗೆ ಹುಳಿ ಹಿಂಡುತ್ತಾರಲ್ಲ, ಇದಕ್ಕೆ ಏನು ಪರ್ಯಾಯ ವ್ಯವಸ್ಥೆ? ನನ್ನ ಗೌರವಕ್ಕೆ ಇದು ಕುಂದಾಗುತ್ತದೆ ಎಂಬುದಾಗಿ ಹೇಳಿದಂತೆ. ಆಗ ಬ್ರಹ್ಮದೇವ ಅದಕ್ಕೆ ಕೇಳಿದ, ಹುಳಿಯನ್ನು ಹಿಂಡಿದ ಮೇಲೆ ಏನಾಗುತ್ತೀಯೆ ನೀನು? ಮೊಸರಾಗುತ್ತೀಯೆ. ಅನೇಕ ಜನರು ಸೇವಿಸುತ್ತಾರೆ. ನಿನ್ನ ಜೀವನ ಚಿತ್ರಣದ ಬದಲಾವಣೆ. ಮೂಲ ನೀನೇ ಆಗಿರ್ತೀಯೆ, ನಂತರ ಮಜ್ಜಿಗೆ, ಕಡೆದ ನಂತರದಲ್ಲಿ ಬೆಣ್ಣೆ, ಬೆಣ್ಣೆಯಿಂದ ತುಪ್ಪ. ಆದರೆ ಎಲ್ಲವನ್ನೂ ಜನರು ನಿನ್ನನ್ನು ಗೌರವಿಸಿ ಸೇವಿಸುತ್ತಾರೆ. ಮೂಲ ನೀನೇ. ಹಾಗಿದ್ದಾಗ ಜಗತ್ತಿನಾದ್ಯಂತ ನಿನ್ನನ್ನು ಉಪಯೋಗಿಸುತ್ತಾರೆ. ಜಗತ್ತಿನಾದ್ಯಂತ ನಿನ್ನನ್ನು ಜನರು ಬಯಸುತ್ತಾರೆ. ಇದಕ್ಕೆ ನೀನು ಹೆಮ್ಮೆ ಪಡಬೇಕು. ನಿನ್ನ ಜೀವನದ ಸಾರ್ಥಕತೆ ಅಲ್ಲಿದೆ ಎಂಬುದಾಗಿ ಹೇಳ್ತಾರೆ. ಅದಿಲ್ಲವಾದರೆ ನೀನು ಶುಭ್ರವಾದ ಹಾಲು ಎಂಬ ಗರ್ವದಿಂದ ಅಥವಾ ಅದನ್ನೇ ಯಾವಾಗಲೂ ಇಟ್ಟುಕೊಳ್ಳಬೇಕು ಎಂಬ ಕಾರಣದಿಂದ ಹುಳಿ ಹಿಂಡಬಾರದು ಅಂತಾದರೆ ನಿನ್ನ ಜೀವನ ಎಷ್ಟು ದಿನ? ಒಂದು ದಿನ ಕಳೆದ ಮೇಲೆ ಪೂರ್ಣ ಹಾಳಾಗಿ ಹೋಗುತ್ತೀಯ ನೀನು. ಹಾಗಾಗುವುದಕ್ಕಿಂತ ಮೊದಲು ನಿನ್ನ ಮೂಲ ರೂಪ, ನಂತರ ವಿವಿಧ ಬದಲಾವಣೆಗಳು ಇದ್ದು ಕೊನೆಯಲ್ಲಿ ಜೀವನದ ಸಾರ್ಥಕತೆ ನಿನ್ನದು ಅಂತ ಹೇಳಿದಾಗ ಹಾಲಿಗೆ ತುಂಬ ನಾಚಿಕೆಯಾಗಿ ಹೋಯಿತು. ಬ್ರಹ್ಮದೇವ, ಕ್ಷಮಿಸಬೇಕು ನನ್ನನ್ನು. ಈಗ ಅರ್ಥ ಮಾಡಿಕೊಂಡೆ. ನಾನು ಜೀವನವನ್ನು ಅರ್ಥ ಮಾಡಿಕೊಳ್ಳದೆಯೇ ನಾನು ನಿನ್ನ ಕುರಿತು ತಪಸ್ಸನ್ನು ಮಾಡಿ ಕೇವಲ ಕ್ಷುಲ್ಲಕವಾದ ಬೇಡಿಕೆಯನ್ನು ಇಟ್ಟಿದ್ದೇನೆ. ಈಗ ನಿನ್ನ ಮಾತಿನಂತೆ ನನ್ನ ಜೀವನ ಸಾರ್ಥಕವಾಗ್ತಾಯಿದೆ ಎಂಬುದು ತಿಳಿದಾಗ ಯಾವಾಗಲೂ ನಿನ್ನನ್ನು ನೆನೆಸಿ ನನ್ನ ಕರ್ತವ್ಯದಲ್ಲಿ ಇರ್ತೇನೆ ಎಂಬುದಾಗಿ ಹೇಳಿತು. ಬ್ರಹ್ಮದೇವನು ತಥಾಸ್ತು ಎಂದು ಹೋಗ್ತಾನೆ. ಇದು ಒಂದು ಕಥೆ. ಇದರಲ್ಲಿ ನಾವು ತಿಳಿಯಬೇಕಾದ್ದು, ಇನ್ನೊಬ್ಬರು ಹುಳಿಯನ್ನು ಹಿಂಡುತ್ತಾರೆ ಹೇಳಿದ ಮಾತ್ರದಿಂದ ಅದರ ಪರಿಣಾಮವನ್ನು ನಾವು ಒಳ್ಳೆಯ ರೀತಿಯಾಗಿ ಜನರಲ್ಲಿ ಬಳಸಿಕೊಳ್ಳಬಹುದು. ಹಾಗೆ ಬದುಕಬೇಕು. ಬಂದದ್ದನ್ನು ನಾವು ಒಳ್ಳೆಯದಾಗಿ ಸ್ವೀಕರಿಸಬೇಕು. ಒಳ್ಳೆಯದಾಗಿ ಮಾಡಿಕೊಂಡು ಹೋಗುವ ಸಾಧ್ಯತೆ ಇದ್ದಾಗ ಅದಕ್ಕೆ ಸಾರ್ಥಕತೆ ಬರುತ್ತದೆ. ಮುಂದೆ ಜೀವನಕ್ಕೂ ಅದು ಒಳ್ಳೆಯದಾಗ್ತದೆ. ಹೊರತಾಗಿ ಸರಿಯಾಗಿ ವಿವೇಚನೆ ಮಾಡದೆ ನಿರ್ಣಯ ತೆಗೆದುಕೊಳ್ಳುವುದು ಕೂಡ ಸರಿಯಲ್ಲ ಹೇಳ್ತಕ್ಕಂತಹ ನೀತಿ. ವಿ ಎನ್ ಭಾಗವತ್, ಬರಬಳ್ಳಿ.